ಯೇಸು ಕ್ರಿಸ್ತನ ಅತಿ ಸುಮಧುರವಾದಂತಹ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸಂಜೆಯ ಶುಭವಂದನೆಗಳು. ಸಾನ್ನಿಧ್ಯ ಎನ್ನುವಂತ ಆರಾಧನೆಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ದೇವರು ಮತ್ತೊಂದು ಆವರ್ತಿ ನಮ್ಮನ್ನು ಬೇರೆ ಬೇರೆ ದೇಶಗಳಲ್ಲಿದ್ರು ಕೂಡ, ಬೇರೆ ಬೇರೆ ಸ್ಥಳಗಳಲ್ಲಿದ್ರು ಕೂಡ ಆತನನ್ನು ಆರಾಧಿಸಲಿಕ್ಕಾಗಿ ನಮ್ಮನ್ನು ಒಂದು ಮಾಡಿದ್ದಾನೆ. ಆತನ ಪ್ರಸನ್ನತೆಯಲ್ಲಿ ನಮ್ಮನ್ನು ಒಂದು ಮಾಡಿದ್ದಾನೆ. ದೇವರನ್ನು ಆರಾಧಿಸೋಣ. ಮೊದಲಿಗೆ ಒಂದು ಸಂಗೀತದೊಂದಿಗೆ. ನಾವು ಜೀವದಿಂದಿರುವಂತಹದ್ದು ಆತನ ಕರುಣೆಯೇ, ಆತನ ಕೃಪೆಯೇ. ದೇವರ ವಾಕ್ಯ ನಮಗೆ ಹೇಳುವಂತ ಒಂದು ಸತ್ಯವಾದಂತ ವಿಷಯ ಇದಾಗಿದೆ. ದ ಟ್ರುತ್ ಆಫ್ ಅವರ್ ಲೈಫ್ ಅದೇನಂತ ಹೇಳಿದ್ರೆ, ನಾವಿರುವಂತಹದ್ದು ಅದು ನಮ್ಮ ಸ್ವಂತವಾದಂತ ಬಲದಿಂದ ಅಲ್ಲ, ನಮ್ಮ ಸ್ವಂತವಾದಂತ ಸಾಮರ್ಥ್ಯದಿಂದ ಅಲ್ಲ, ಬದಲಿಗೆ ಆತನ ಕೃಪೆ ಮಾತ್ರವೇ. ಆತನ ಕೃಪೆ ನಮಗೆ ಹೊಸ ದಿನವನ್ನು ತೋರಿಸ್ತದೆ. ಪ್ರತಿ ಕ್ಷಣ ನಮ್ಮನ್ನು ಕಾಯ್ದು ಕಾಪಾಡ್ತದೆ, ನಮ್ಮನ್ನು ಪರಿಪಾಲಿಸ್ತದೆ. ಈ ಸಂಜೆಯ ವೇಳೆಯಲ್ಲಿ ದೇವರ ಪ್ರಸನ್ನತೆ ಅನುಭವ ಮಾಡ್ತಾ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಶೂನ್ಯವಾಗಿದ್ದ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಏನಿಲ್ಲದಂತ ನಮ್ಮನ್ನು, ಗಣನೆಗೆ ಬಾರದಂತ ಸಾಮಾನ್ಯವಾದಂತ ವ್ಯಕ್ತಿಯಾದಂತ ನಮ್ಮನ್ನು ಆತನ ಕೃಪೆ ಅಸಾಮಾನ್ಯ ವ್ಯಕ್ತಿಯನ್ನ ಅವಲ್ಲಿಗೆ ನಮ್ಮನ್ನು ನಡೆಸಲಿಕ್ಕೆ ಶಕ್ತಿ ಇದೆ. ಸತ್ಯವೇದದಲ್ಲಿ ನೋಡ್ತೇವೆ, ಪ್ರತಿಯೊಬ್ಬೊಬ್ಬರು ಕೂಡ ದಾವೀದನು ಕೇವಲ ಕುರುಬನಾಗಿದ್ದ. ದೇವರ ಆತನನ್ನು ಅರಸನ ಸ್ಥಾನಕ್ಕೆ ನಡೆಸಿಕೊಂಡು ಹೋಗ್ತಾನೆ. ಮೋಶೆ ಆತನೊಬ್ಬ ಕೊಲೆಗಾರ, ಆದ್ರೆ ದೇವರು ಆತನನ್ನು ಬಿಡುಗಡೆಯ ನಾಯಕನನ್ನಾಗಿ. ಕರ್ತನ ಪ್ರೀತಿಯುಳ್ಳಂತ ದೇವಜನರೇ, ಇವತ್ತು ನಾನು ನೀನು ಸಾಮಾನ್ಯವಾಗಿ ಯೋಚನೆ ಮಾಡಿರುವಂತಾದ್ರೆ ನೆನಪಿನಲ್ಲಿ ಇಟ್ಕೊಂಡ್ರೆ, ದೇವರು ನನ್ನಲ್ಲಿಟ್ಟದ ಉದ್ದೇಶ, ದೇವರು ನಿನ್ನಲ್ಲಿಟ್ಟದ ಉದ್ದೇಶ, ಅದನ್ನು ನಾವು ಅರಿತುಕೊಂಡು ಆತನ ವಿಧೇಯನಾಗಿ ಹೋಗುವುದಾದ್ರೆ ಆತ ನಮ್ಮನ್ನು ಅಸಾಮಾನ್ಯರಿಗೆ ಎಕ್ಸ್ಟ್ರಾರ್ಡಿನರಿ ಲೈಫ್, ಆಶೀರ್ವಾದ ಜೀವಿತರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆತನ ಶಕ್ತನು. ಅದರಿಂದಾಗಿ ಪ್ರಾರ್ಥನೆ ಪೂರ್ವಕವಾಗಿ ನಂಬಿಕೆಯಿಂದ, ವಿಶ್ವಾಸದಿಂದ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ
ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಪ್ರಾರ್ಥನಾ ಪೂರ್ವಕವಾಗಿ ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಪರಿಶುದ್ಧನಾಥ ದೇವರೇ, ಸ್ವಾಮಿ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನನ್ನು ಆರಾಧಿಸಲಿಕ್ಕಾಗಿ ಕೊಟ್ಟಂತ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ಇಂದು ನಾವು ಜೀವದಿಂದಿರುವಂಥದ್ದು ಕೂಡ ಅದು ನಿನ್ನ ಕೃಪೆ ಮಾತ್ರವೇ ಸ್ವಾಮಿ. ನಿನ್ನ ಕೃಪೆ ನಮ್ಮನ್ನು ಆಶೀರ್ವದಿಸ್ತಾ ಬಂದಿದೆ, ನಡೆಸ್ತಾ ಬಂದಿದೆ, ಬಲಪಡಿಸ್ತಾ ಬಂದಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಲ್ಪರಾದಂಥ ನಮ್ಮನ್ನು ಸ್ವಾಮಿ ನಿನ್ನ ಕೃಪೆಯ ಮೂಲಕವಾಗಿ ಮಕ್ಕಳಾಗಿ ನೀನು ಸ್ವೀಕರಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಆಶೀರ್ವಾದ ನಮ್ಮನ್ನು ಮುನ್ನಡೆಸು, ಬಲಪಡಿಸು. ನಿನ್ನ ಸಾಕ್ಷ್ಯ ಜೀವಿತ ನಾವು ನಡೆಸಲಿಕ್ಕಾಗುವಂಥ ಕೃಪೆಯಿಂದ ಪಾಲಿಸಿಕೊಡು. ಇಹಲೋಕದ ಯಾವುದೇ ಡಂಬಾಚಾರವಾಗಲಿ ಸ್ವಾಮಿ, ಇಹಲೋಕದ ಯಾವುದೇ ಆಲೋಚನೆಗಳಾಗಲಿ, ಸೈತಾನನ ಶೋಧನೆಗಳಾಗಲಿ ನಮ್ಮ ಜೀವಿತದಲ್ಲಿ ನಿನ್ನ ಚಿತ್ತವನ್ನು ನೆರವೇರಿಸುವಲ್ಲಿ ಅಡ್ಡಿಯಾಗದಂತೆ ನೀನು ಕಾಯ್ದು ಕಾಪಾಡುವಂತೆ ಬೇಡಿಕೊಳ್ತಿದ್ದೇನೆ. ಪವಿತ್ರಾತ್ಮನ ಶಕ್ತಿ ನಮಗೆ ದಯಪಾಲಿಸಿಕೊಡು. ನಾವು ಅಲ್ಪರು, ಅಯೋಗ್ಯರು ಸ್ವಾಮಿ. ಆದರೆ ನಿನ್ನ ಪ್ರೀತಿಯ ಮೂಲಕವಾಗಿ, ನಿನ್ನ ಕೃಪೆಯ ಮೂಲಕವಾಗಿ ಸ್ವಾಮಿ ನಾವು ನಿನ್ನಲ್ಲಿ ಹೊಸ ಬಲವನ್ನು ಹೊಂದುವವರಾಗಿದ್ದೇವೆ. ಆರಾಧನೆ ಭಾಗಿಯಾಗಿರುವಂಥ ಪ್ರತಿಯೊಬ್ಬರನ್ನ ಆಶ್ರಯಿಸು. ಯಾವ ಸ್ಥಿತಿಯಲ್ಲಿದ್ದಾರೋ, ಯಾವ ಕಣ್ಣೀರಿನಲ್ಲಿದ್ದಾರೋ, ಯಾವ ದುಃಖದಲ್ಲಿದ್ದಾರೋ, ನೀನೆಲ್ಲವನ್ನು ಬಲ್ಲಂತ ದೇವರಾಗಿದೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಆತ್ಮನ ನಡೆಸುವಿಕೆಯಲ್ಲಿ ನೀನು ಪ್ರತಿಯೊಬ್ಬರನ್ನು ಮುನ್ನಡೆಸು. ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿರುವಂತಾದರೆ ಅವರನ್ನು ಬಲಪಡಿಸು ಸ್ವಾಮಿ. ಕಣ್ಣೀರಿನಲ್ಲಿರುವಂತಾದರೆ ಸಂತೈಸುವ ತಾಯಿಯಂತೆ ಕಣ್ಣೀರನ್ನು ಒರೆಸಿಂದ ಬೇಡ್ಕೊಳ್ತಿದ್ದೇವೆ. ನಿನ್ನ ಆತ್ಮನ ಶಕ್ತಿ, ನಡೆಸುವಿಕೆ ನೀನು ದಯಪಾಲಿಸಿಕೊಳ್ಳುವಂತ ಬೇಡ್ಕೊಳ್ತಿದ್ದೇವೆ. ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಿ. ಯಾರಾದರೂ ನಿನ್ನ ಪ್ರಸನ್ನತೆ ಇರಲಿ. ಆದಿಯು ಅಂತ್ಯವು ನೀನು ಆಗಿದ್ದುಕೊಂಡು ಮುನ್ನಡೆಸು. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ. ಆಮೆನ್, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ,
ಇವತ್ತಿನ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಾನು ತಗೊಂಡಂಥ ದೇವರ ವಾಕ್ಯದ ಮಾತು ಅದು ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 18 ಮತ್ತು 19ನೇ ವಚನ. Isaiah chapter 43 verses 18 and 19. ಆ ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಇಗೋ, ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ ಎಂಬುದಾಗಿ. Remember not former things, nor consider the things of old. Behold, I am doing a new thing. Now I springs forth. Do you not perceive it? ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ಅನೇಕ ಬಾರಿ ನಮ್ಮ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಇದು ಹಾಳಾಗ್ತಾ ಇರುವಂಥದ್ದು ಹೇಗೆ ಅಂತ ಹೇಳಿದ್ರೆ, ನಾವು ಇನ್ನೂ ಕೂಡ ಹಳೆಯ ನಮ್ಮ ಪಾಸ್ಟ್ನಲ್ಲಿ ನಾವು ಜೀವಿಸ್ತಾ ಇರ್ತೇವೆ. ಒಂದು ವೇಳೆ ಪಾಸ್ಟ್ನಲ್ಲಿ ಆದಂಥ ನೋವು, ಪಾಸ್ಟ್ನಲ್ಲಿ ಆದಂಥ ಸೋಲು, ಪಾಸ್ಟ್ನಲ್ಲಿ ಆದಂಥ ಒಂದು ಫೈನಾನ್ಷಿಯಲ್ ಕ್ರೈಸಿಸ್, ಪಾಸ್ಟ್ನಲ್ಲಿ ಆದಂಥ ಎಮೋಷನಲ್ ಬ್ರೋಕನ್ನೆಸ್, ಅನೇಕ ಬಾರಿ ಇವುಗಳನ್ನು ಬಿಟ್ಟು ಮುಂದಕ್ಕೆ ಹೋಗ್ಲಿಕ್ಕೆ ಅನೇಕ ಬಾರಿ ನಾವು ಸೋಲ್ತೇವೆ. ನಾವು ಫಿಸಿಕಲಿ ಪ್ರೆಸೆಂಟ್ ನಲ್ಲಿರ್ತೇವೆ, ಆದರೆ ನಾವು ಇಮೋಷನಲಿ ಇನ್ನೂ ಕೂಡ ಪಾಸ್ಟ್ ನಲ್ಲಿರ್ತೇವೆ. ಆಲ್ವೇಸ್ ಇಟ್ ಇಫೆಕ್ಟ್ ಟು ಯುವರ್ ಫ್ಯೂಚರ್ ಅಂಡ್ ಆಲ್ಸೋ ಆಲ್ವೇಸ್ ಇಟ್ ಇಫೆಕ್ಟ್ಸ್ ದ ಪರ್ಪಸ್ ಆಫ್ ಗಾಡ್ ಇನ್ ಯು. ನಾವು ನೋಡ್ತೇವೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 43ನೇ ಅಧ್ಯಾಯದ 18ನೇ ವಚನದಲ್ಲಿ ಆತನ ಮೊದಲ ಕರೆ ಏನ್ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಡು ನಾಟ್ ಡ್ವೆಲ್ ಆನ್ ದ ಪಾಸ್ಟ್. ಹಳೆಯ ಸಂಗತಿಯನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ ಎಂಬುದಾಗಿ ವಾಕ್ಯದಲ್ಲಿ ಹೇಳ್ತಾನೆ. Most of the time, unfortunately, we became the prisoners of past failures, past disappointments, past wound, past rejection, past relationship, past opportunities, past mistakes, past sin. ನಾವು ಅದರ ಸೆರೆಮನೆಯಲ್ಲೇ ಅನೇಕ ಬಾರಿ ಸಿಕ್ಕಾಕೊಂಡಿದ್ದೇವೆ. ಇವು ನಮ್ಮನ್ನು ಮುಂದಕ್ಕೆ ಯಾವ ಹೆಜ್ಜೆ ನಿಡ್ಲಿಕ್ಕೆ ಕೂಡ ಅಡ್ಡಿಯನ್ನು ಉಂಟು ಮಾಡ್ತಾ ಇರ್ತದೆ. ಕರ್ತನಲ್ಲಿ ಪ್ರೀತಿಸುವಂತ ದೇವಜನರೇ, ನಮ್ಮ ಜೀವಿತದಲ್ಲಿ ಮೊದಲಿಗೆ ನಾವು ನೆನಪಿನಲ್ಲಿಟ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ, ನಮಗಿರುವಂತ ದೇವರು, ಆತನು ಜೀವ ಸ್ವರೂಪನಾದಂತ ದೇವರು. ಆತನು ನಿನ್ನ ಪಾಸ್ಟ್ ಅನ್ನು ಅಥವಾ ನಿನ್ನ ಹಿಂದಿನ ಸಂಗತಿಗಳನ್ನು ನಿನ್ನ ನೆನಪಿಗೆ ತರುವಾತನು ಅಲ್ಲ. ನೆನಪಿನಲ್ಲಿಟ್ಕೊಳ್ರಿ, ನಿನ್ನ ಪಾಸ್ಟ್ ಎನ್ನುವಂಥದ್ದು ನಿನ್ನ ಹಿಂದಿನ ಜೀವಿತವನ್ನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತದೆ ವಿನಃ, ನೀನು ಎಲ್ಲಿಂದ ಬಂದಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತದೆ ವಿನಃ, ನಿನ್ನ ಮುಂದಿನ ಜೀವಿತವನ್ನು, ನಿನ್ನ ಡೆಸ್ಟಿನೇಷನ್ ಅನ್ನು, ದೇವರು ನಿನ್ನಲ್ಲಿ ಇಟ್ಟಿರುವಂತ ಉದ್ದೇಶವನ್ನು ಅದನ್ನು ಹತೋಟಿಯಲ್ಲಿಡ್ಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಲ್ಲಿ ಯೆಶಾಯನ ಹೇಳುವಂತ ಮೊದಲ ಮಾತು, ಡು ನಾಟ್ ಡ್ವೆಲ್ ಆನ್ ಯುವರ್ ಪಾಸ್ಟ್. ನಿನ್ನ ಹಿಂದಿನ ಸಂಗತಿಗಳನ್ನು ನಿನ್ನ ಜೀವಿತದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಡ, ಅದರಲ್ಲಿ ನೆಲೆಯಾಗಿರ್ಬೇಡ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪೌಲನು ಕೂಡ ಇದನ್ನು ಸ್ಪಷ್ಟವಾಗಿ ಬರೀತಾನೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಬರೀತಾನೆ, ಸಹೋದರರೇ, ನಾನಂತೂ ಹಿಡಿದುಕೊಂಡವನಂತೆ ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದ್ರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂದಾಗಿ. ಹಿಂದಿನದನ್ನಲ್ಲ, ಮುಂದಿನದು. ದೇವರು ನನ್ನಲ್ಲಿ ಇಟ್ಟದ್ದನ್ನು ಏನೆನ್ನುವಂಥದ್ದನ್ನು ಆತನು ನೆನಪು ಮಾಡಿಕೊಂಡು ಆ ಬಿರುದನ್ನು ಗುರಿ ಮಾಡಿಕೊಂಡು ನಾನು ಓಡುತ್ತಾ ಇದ್ದೇನೆ ಎಂದಾಗಿ. ಎರಡನೇದಾಗಿ ನಾವಿಲ್ಲಿ ನೋಡುವಂಥದ್ದು ಅತಿ ಪ್ರಾಮುಖ್ಯವಾಗಿ ಆತನು ಹೇಳುವಂತ ಮಾತು, ಇಗೋ ಹೊಸ ಕಾರ್ಯವನ್ನು ಮಾಡುವೆನು ಎಂಬುದಾಗಿ.
ಗಾಡ್ ಇಸ್ ಡೂಯಿಂಗ್ ಸಮಥಿಂಗ್ ನ್ಯೂ. ಈಗೋ ಹೊಸ ಕಾರ್ಯವನ್ನು ನಾನು ಮಾಡುವೆನು ಎಂಬುದಾಗಿ. ಆತನು ಹೇಳ್ತಾ ಇಲ್ಲ ಐ ವಿಲ್ ಡೂ ಎಂಬುದಾಗಿ. ಬಿಹೋಲ್ಡ್ ಐ ಆಮ್ ಡೂಯಿಂಗ್ ಅ ನ್ಯೂ ಥಿಂಗ್. ಹೊಸತನ್ನು ನಾನು ಮಾಡ್ತಾ ಇದ್ದೇನೆ. ಅಂದ್ರೆ ಆಲ್ರೆಡಿ ಇದು ಆಗ್ತಾ ಇದೆ. ಹೊಸತು ನಿನ್ನ ಜೀವಿತದಲ್ಲಿ ಆಗ್ತಾ ಇದೆ. ಒಂದು ವೇಳೆ ನೀನದನ್ನು ಕಾಣಲಿಕ್ಕಿಲ್ಲ, ನಿನಗದು ಅರ್ಥ ಆಗ್ಲಿಕ್ಕಿಲ್ಲ, ನೀನದನ್ನು ಫೀಲ್ ಮಾಡ್ಲಿಕ್ಕಿಲ್ಲ, ಆದರೆ ನೆನಪಿನಲ್ಲಿಟ್ಕೋ, ಹೊಸ ಕಾರ್ಯ ನಿನ್ನ ಜೀವಿತದಲ್ಲಿ ಆಗ್ತಾ ಇದೆ. ನೋಡ್ರಿ, ಅನೇಕ ಬಾರಿ ನಾವು ಎವಿಡೆನ್ಸ್ ಅನ್ನು ಹುಡುಕ್ತಾ ಇರ್ತೇವೆ. ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ಗೆ ನಮ್ಗೆ ಎವಿಡೆನ್ಸ್ ಇದೆ, ಆದ್ರೆ ಫ್ಯೂಚರ್ನ ಆಶೀರ್ವಾದಕ್ಕೆ ನಮ್ಗೆ ಎವಿಡೆನ್ಸ್ ಇಲ್ಲ. ಅದರಿಂದಾಗಿ ನಾವು ಏನ್ ಮಾಡ್ತೇವೆ? ಡಿಸಪಾಯಿಂಟ್ ಆಗ್ತೇವೆ. ಅಯ್ಯೋ, ನಂಗೆ ಹಿಂದೆ ಸಹ ಹೀಗೇನೆ ಆಗಿತ್ತು, ಹಾಗೇನೆ ಆಗಿತ್ತು. ಅದರಿಂದಾಗಿ ನಾವು ಡಿಸಪಾಯಿಂಟ್ಮೆಂಟ್ ಅಲ್ಲೇ ನಮ್ಮ ಜೀವಿತ ನಡೆಸ್ತಾ ಇರ್ತೇವೆ. ಆದ್ರೆ ನೆನಪಿನ ಇಟ್ಕೊಳ್ರಿ, ದೇವರು ಹೇಳುವಂತದ್ದು ಐ ಆಮ್ ಡೂಯಿಂಗ್ ಸಮಥಿಂಗ್ ನ್ಯೂ ಇನ್ ಯುವರ್ ಲೈಫ್. ಅದು ನಿನ್ನ ಫ್ಯಾಮಿಲಿ ವಿಷಯದಲ್ಲಿ ಆಗಿರ್ಬೋದು, ನಿನ್ನ ಸೇವೆ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಆರ್ಥಿಕ ಸ್ಥಿತಿಯ ವಿಷಯದಲ್ಲಿ ಆಗಿರ್ಬೋದು, ಅಥವಾ ರಿಲೇಶನ್ಶಿಪ್ನ ವಿಷಯದಲ್ಲಿ ಆಗಿರ್ಬೋದು, ಅಥವಾ ದೇವರ ಕರೆ ವಿಷಯದಲ್ಲಿ ಆಗಿರ್ಬೋದು, ನಿನ್ನ ಸ್ಪಿರಿಚುವಲ್ ಲೈಫ್ನ ವಿಷಯದಲ್ಲಿ ಆಗಿರ್ಬೋದು, ನಿನ್ನ ಭವಿಷ್ಯದ ವಿಷಯದಲ್ಲಿ ಆಗಿರ್ಬೋದು. ಹಿ ಈಸ್ ಡೂಯಿಂಗ್ ಸಮಥಿಂಗ್ ನ್ಯೂ ಇನ್ ಯುವರ್ ಲೈಫ್. ನೆನಪಿಟ್ಕೊಳ್ರಿ, ವೆನ್ ಯು ಆರ್ ಫೀಲಿಂಗ್ ಇಟ್ ಇಸ್ ಡಿಲೇ, ರಿಮೆಂಬರ್ ಗಾಡ್ ಇಸ್ ಪ್ರಿಪೇರಿಂಗ್ ಸಮಥಿಂಗ್ ಬೆಸ್ಟ್ ಫಾರ್ ಯು. ನಿನ್ನ ಜೀವನದಲ್ಲಿ ಉತ್ತಮವಾದದ್ದನ್ನು ಆತನು ಮಾಡ್ತಾನೆ. ವೆನ್ ಯು ಆರ್ ಫೀಲಿಂಗ್ ಎಂಡಿಂಗ್, ಎಸ್ ಇಟ್ಸ್ ಎಂಡ್, ರಿಮೆಂಬರ್ ಗಾಡ್ ಇಸ್ ಡೂಯಿಂಗ್ ಸಮಥಿಂಗ್ ನ್ಯೂ ಇನ್ ಯುವರ್ ಲೈಫ್. ವೆನ್ ಯು ಸಿ ದ ಕ್ಲೋಸ್ ಡೋರ್ ಇನ್ ಯುವರ್ ಲೈಫ್, ರಿಮೆಂಬರ್ ಗಾಡ್ ವಿಲ್ ಮೇಕ್ ಅ ವೇ ಫಾರ್ ಯು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, do not lean on your past. God is ready to do something new in your life. He is already doing. ಅದಕ್ಕಾಗಿ ಅಲ್ಲಿ ಉಪಯೋಗಿಸುವಂಥ ಪದ ನೋಡ್ರಿ, ಆತನು ಉಪಯೋಗಿಸ್ತಾನೆ ಅಲ್ಲಿ ಕನ್ನಡದಲ್ಲಿ ಇಗೋ, ಅಥವಾ ಇಂಗ್ಲಿಷಲ್ಲಿ ಬರುವಾಗ ಬಿಹೋಲ್ಡ್, ಅಥವಾ ಇನ್ನೊಂದು ಅರ್ಥ ಸಿ, ನೋಡು. ನಿನ್ನ ಜವಾಬ್ದಾರಿ ಏನಂತ ಹೇಳಿದ್ರೆ ಅದನ್ನು ನೋಡುವಂತ ಜವಾಬ್ದಾರಿ ನಿನಗಿದೆ. ಯಾಕಂದ್ರೆ ನಿನ್ನೊಂದಿಗೆ ಒಂದು ಹೋರಾಟ ನಡೀತಾ ಇರ್ತದೆ. ನಿನ್ನ ವಿರೋಧಿ ಹೇಳ್ತಾ ಇರ್ತಾನೆ, ಇಲ್ಲ ನಿನ್ನಿಂದ ಏನೂ ಆಗುದಿಲ್ಲ ಎಂದಾಗಿ. ಆದ್ರೆ ದೇವರಲ್ಲಿ ಹೇಳ್ತಾನೆ, ಐ ಆಮ್ ಡೂಯಿಂಗ್ ಸಮಥಿಂಗ್ ನ್ಯೂ ಫಾರ್ ಯು. ವೈರಿಯು ನಿನಗೆ ಇನ್ನೂ ಕೂಡ ನಿನ್ನ ಹಿಂದಿನ ವಿಷಯಗಳನ್ನು ನೆನಪಿಗೆ ತರ್ತಾ ಇರ್ತಾನೆ. ಆದ್ರೂ ಕೂಡ ದೇವರು ಹೇಳ್ತಾನೆ, ಐ ಆಮ್ ಗೋಯಿಂಗ್ ಟು ಡೂ ಸಮಥಿಂಗ್ ನ್ಯೂ ಇನ್ ಯುವರ್ ಲೈಫ್. ಐ ಆಮ್ ಡೂಯಿಂಗ್ ಸಮಥಿಂಗ್ ನ್ಯೂ ಇನ್ ಯುವರ್ ಲೈಫ್. ಅದ್ರಲ್ಲಿ ನೆನಪಿನಲ್ಲಿ ಇಟ್ಕೊಳ್ರಿ, ನಿನ್ನ ಪಾಸ್ಟ್ ಸರ್ಕಮ್ಸ್ಟಾನ್ಸಸ್, ನಿನ್ನ ಹಿಂದಿನ ನಿನ್ನ ಜೀವಿತದ ಸನ್ನಿವೇಶಗಳಾಗಿರ್ಬೋದು, ವಿಷಯಗಳಾಗಿರ್ಬೋದು, ಅವುಗಳು ದೇವರು ಮಾಡುವಂತ ಹೊಸತಕ್ಕೆ ಯಾವ ಕನೆಕ್ಷನ್ ಇರೋದಿಲ್ಲ. ದೇವರು ನಿನಗೆ ಮಾಡುವಂತ ಹೊಸತು ಅದು ಸಂಪೂರ್ಣವಾದಂತ ಹೊಸತು. ಇಟ್ಸ್ ನೆವರ್ ಡಿಪೆಂಡ್ ಆನ್ ಯುವರ್ ಪಾಸ್ಟ್ ಥಿಂಗ್ಸ್. ಆತನು ಸಂಪೂರ್ಣವಾದಂತ ಹೊಸತನ್ನು ಆತನು ಮಾಡ್ತಾ ಇದ್ದಾನೆ. ಹೊಸ ಸಂಗತಿಯನ್ನು, ಹೊಸ ಕಾರ್ಯವನ್ನು ಆತನು ಮಾಡ್ತಾ ಇದ್ದಾನೆ. ಅದರಿಂದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳಂಥ ಸಹೋದರ ಸಹೋದರಿ, ಕರ್ತನಲ್ಲಿ ಪ್ರೀತಿಯುಳ್ಳಂಥ ಸ್ನೇಹಿತರೆ, ಡೋಂಟ್ ಮಿಸ್. ನಿನ್ನ ಜೀವಿತದಲ್ಲಿ ಕಳ್ಕೊಳ್ಳಬೇಡ್ರಿ. ಮುಂದೆ ದೇವರು ನಿನ್ನ ಜೀವಿತದಲ್ಲಿ ಮಾಡಲಿಕ್ಕಿರುವಂಥ ಕಾರ್ಯವನ್ನು ದಯಮಾಡಿ ಮಿಸ್ ಮಾಡಿಕೊಳ್ಳಬೇಡ್ರಿ. ಇನ್ನೂ ಕೂಡ ನಿನ್ನ ಹಿಂದಿನ ನೋವಿನ ಹಿಂದಿನ ವಿಷಯಗಳನ್ನು ಹಿಡಿದುಕೊಂಡು ನಿನ್ನ ಭವಿಷ್ಯವನ್ನು ನೀನು ಹಾಳು ಮಾಡಿಕೊಳ್ಬೇಡ. ಯಾಕಂದರೆ ದೇವರು ನಿನ್ನನ್ನೊಂದು ವಿಶೇಷವಾದಂಥ ಕಾರ್ಯಕ್ಕಾಗಿ ಆತನಿಟ್ಟಿದ್ದಾನೆ. ಈ ಒಂದು ವಿಶೇಷವಾದಂಥ ಕಾರ್ಯದಲ್ಲಿ ನೀನು ಮುಂದೆ ಹೋಗ್ಬೇಕಂತಾದರೆ ನಿನ್ನ ಲೆವೆಲ್ ಆಫ್ ಫೇತ್ ಕೂಡ ಅದು ನೆಕ್ಸ್ಟ್ ಲೆವೆಲಿಗೆ ಹೋಗಿರಬೇಕು. ರಕ್ತ ಕುಸುಮ ರೋಗಿ 12 ವರ್ಷಗಳಿಂದ ಆಕೆ ರಿಜೆಕ್ಷನ್ ಅನುಭವಿಸ್ತಾ ಇದ್ಲು, ಅಥವಾ ನೋವನ್ನು ಅನುಭವಿಸ್ತಾ ಇದ್ಲು, ಸಪರೇಷನ್ ಅನುಭವಿಸ್ತಾ ಇದ್ಲು, ಎಲ್ಲವನ್ನು ಆಕೆ ಅನುಭವಿಸ್ತಾ ಇದ್ಲು. ಆಕೆ ಎಲ್ಲವನ್ನು ಕಳಕೊಳ್ಳು ಕೂಡ. ವಾಕ್ಯದ ನಾವು ನೋಡ್ತೇವೆ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 27-29 ನೋಡುವಾಗ ಆಕೆ ಎಲ್ಲವನ್ನು ಕಳ್ಕೊಂಡ್ಲು ಅವಳು. ಆದ್ರೆ ಒಂದು ನಾವು ನೋಡ್ತೇವೆ, ಯೇಸುವಿನ ಸಮಾಚಾರವನ್ನು ಕೇಳಿದ ಕೂಡಲೇ ಆಕೆ ಆತನ ಬಟ್ಟೆಯ ಗೊಂಡೆಯನ್ನು ಮುಟ್ಟಿ ಆದ್ರೂ ನಾನು ನೆಟ್ಟಗಾಗುವೆನು, ನಾನು ಗುಣಮುಖನಾಗುವೆನು. ಆ ನಂಬಿಕೆ, ಆ ವಿಶ್ವಾಸ, ಈ ವಿಶ್ವಾಸ ನಿನ್ನ ಜೀವಿತದಲ್ಲಿ
ಉನ್ನತವಾದದ್ದನ್ನು ನೋಡಲಿಕ್ಕೆ, ಉನ್ನತವಾದದ್ದನ್ನು ಮಾಡಲಿಕ್ಕೆ, ಕಾರ್ಯ ಮಾಡಲಿಕ್ಕೆ, ದೇವರು ಕಾರ್ಯ ಮಾಡಲಿಕ್ಕೆ ಅದು ಸಹಾಯ ಆಗ್ತದೆ. ಹಾಗಾಗಿ ಕೊನೆಯ ಮಾತನ್ನು ಅಲ್ಲಿ ಹೇಳುವಂಥದ್ದು, ಆತನು ಈಗ ತಲೆದೋರುತ್ತದೆ, ನಿಮಗೆ ಕಾಣುವುದಿಲ್ಲವೋ. ಇಂಗ್ಲಿಷಲ್ಲಿ ಬರುವಾಗ ಅದು ಹೀಗೆ ಹೇಳ್ತದೆ, ಡು ಯು ನಾಟ್ ಪರ್ಸೀವ್ ಇಟ್. ನೀನದನ್ನು ಹೊಂದಿಕೊಳ್ಳಲಿಕ್ಕೆ ನೀನು ಸಿದ್ಧನಿದ್ದೀಯೋ. ಕರ್ತನ ಪ್ರೀತಿಯುಳ್ಳಂಥ ದೇವಜನರೇ, ಒಮ್ಮೆ ಆಲೋಚಿಸೋಣ, ನಾವು ಸಿದ್ಧರಾಗಿದ್ದೇವೆಯಾ? ದೇವರು ನಮ್ಮ ಜೀವಿತದಲ್ಲಿ ಮಾಡುವ ಹೊಸ ಕಾರ್ಯವನ್ನು ಸ್ವೀಕರಿಸಲಿಕ್ಕಾಗಿ ನಾವು ಸಿದ್ಧರಾಗಿದ್ದೇವೆಯಾ? ಆತನು ಕಾಯ್ತಾ ಇದ್ದಾನೆ, ಆ ಹೊಸ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ನಂಬಿಕೊಂಡು ಮುಂದೆ ಹೋಗುವಂಥದ್ದು ನನ್ನ ಜವಾಬ್ದಾರಿ, ನಮ್ಮ ಪ್ರತಿಯೊಬ್ಬೊಬ್ಬರ ಜವಾಬ್ದಾರಿ. 3 ವಿಷಯ ನೆನಪಿಟ್ಕೊಳ್ರೆ: ರಿಲೀಸ್ ದ ಪಾಸ್ಟ್, ರೆಕಗ್ನೈಸ್ ದ ನ್ಯೂ, ರೆಸ್ಪಾಂಡ್ ಇನ್ ಫೇತ್. ಹಿಂದಿನದನ್ನು ರಿಲೀಸ್ ಮಾಡಿ, ನಿಮ್ಮ ಲೈಫ್ನಲ್ಲಿ ಹೊಸತನ್ನು ಗುರುತಿಸಿ, ನಂಬಿಕೆಯಿಂದ ನಿಮ್ಮ ಹೆಜ್ಜೆಗಳನ್ನಿಡ್ರಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಥ ದೇವರೇ, ಸ್ವಾಮಿ ಸಮಯಕ್ಕಾಯನಿಗೆ ಸ್ತೋತ್ರ. ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ನಡೆಸುವಿಕೆ, ನಿನ್ನ ಆಶೀರ್ವಾದಗಳಿಗೆ ನಿನಗೆ ಸ್ತೋತ್ರ. ಸ್ವಾಮಿ, ಈ ವಾಕ್ಯದ ಅಗತ್ಯತೆ ಯಾರಿಗಿದೆ, ನೀನು ಬಲ್ಲಂತ ದೇವರಾಗಿದ್ದಿ. ಅವರ ಜೀವಿತದಲ್ಲಿ ನೀನು ಕಾರ್ಯ ಮಾಡುವುದರಿಂದ ಬೇಡ್ಕೊಳ್ತಿದ್ದೇವೆ. ಸ್ವಾಮಿ, ವಾಕ್ಯ ನಮ್ಮೊಂದಿಗೆ ಪ್ರತಿಯೊಬ್ಬೊಬ್ಬರೊಂದಿಗೆ ಮಾತನಾಡುವಂತೆ ಈ ಬಾಯಿ ಕತ್ತಿ ಅಂತದ್ದು ಸ್ವಾಮಿ. ನಾವು ಅನೇಕ ಬಾರಿ ಸ್ವಾಮಿ ಈ ವಾಕ್ಯವನ್ನು ಕೇವಲ ಓದ್ತೇವೆ, ಅದನ್ನು ಅಧ್ಯಯನ ಮಾಡುವಲ್ಲಿ, ಅದನ್ನು ಅರ್ಥೈಸುವಲ್ಲಿ, ಅದನ್ನು ಮನನ ಮಾಡಿಕೊಳ್ಳುವಲ್ಲಿ ನಾವು ಸೋಲ್ತೇವೆ. ಸ್ವಾಮಿ, ನಮ್ಮನ್ನು ಕ್ಷಮಿಸು. ನಿನ್ನ ವಾಕ್ಯ ನಮಗೊಂದು ಹೊಸ ನಿರೀಕ್ಷೆಯನ್ನು ಕೊಡ್ತದೆ. ಈಗ ಹೊಸ ಕಾರ್ಯವನ್ನು ಮಾಡುವೆನು. ಐ ಆಮ್ ಡೂಯಿಂಗ್ ಅ ನ್ಯೂ ಥಿಂಗ್. ಹೊಸ ಕಾರ್ಯ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾಡ್ತಾ ಇದ್ದೀವಿ ಸ್ವಾಮಿ. ನಂಬಿಕೆಯಿಂದ ಸ್ವಾಮಿ, ಅದರಲ್ಲಿ ನಾವು ನಂಬಿಕೆಯಿಂದ ನಮ್ಮ ಹೆಜ್ಜೆ ನೀಡುವಂಥದ್ದು ಅತಿ ಪ್ರಾಮುಖ್ಯ ಸ್ವಾಮಿ. ನಮ್ಮ ನಂಬಿಕೆಯಲ್ಲಿ ಬಲಪಡಿಸು. ನಂಬಿಕೆ ಕಡಿಮೆ ಆಗಿದ್ದರೆ ನಮ್ಮನ್ನು ಬಲಪಡಿಸು ಸ್ವಾಮಿ. ಇನ್ನಷ್ಟು ನಿನ್ನಲ್ಲಿ ಆಳವಾಗಿ ದೃಢ ನಂಬಿಕೆಯಲ್ಲಿ ಮುಂದೆ ಸಾಗಲಿಕ್ಕಾಗುವಂಥ ಕೃಪೆಯಿಂದ ಪಾಲಿಸಿಕೊಡು. ನೀನು ನಮ್ಮ ಮುಂದೆ ಇಟ್ಟಿರುವಂಥ ಆ ಹೊಸ ಕಾರ್ಯಕ್ಕೆ ಸ್ವಾಮಿ ನಾವು ವಿಧೇಯರಾಗಿ, ನಮ್ಮನ್ನು ಒಳಗೊಂಡವರಾಗಿ ಸ್ವಾಮಿ ನಿನ್ನ ಮಹಿಮೆಗಾಗಿ ಮುಂದೆ ಸಾಗಲಿಕ್ಕಾಗುವಂಥ ಕೃಪೆಯಿಂದ ಪಾಲಿಸು. ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ ಸ್ವಾಮಿ. ಈ ಸಮಯಕ್ಕಾಗಿ ಮತ್ತೊಂದು ಆರ್ತನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ವಿಶೇಷವಾದಂಥ ಕೃಪೆ, ನಿನ್ನ ವಿಶೇಷವಾದಂಥ ನಡೆಸುವಿಕೆ ನೀನು ಪ್ರತಿಯೊಬ್ಬರಿಗೆ ದಯ ಪಾಲಿಸಿಕೊಡು. ನಿನ್ನ ಆತ್ಮನ ಸಹಾಯದಿಂದ ಪಾಲಿಸಿಕೊಡು. ಘನಮಾನ ಮಹಿಮೆ ನಿನಗೆ ಸಲ್ಲಲಿ ಸ್ವಾಮಿ. ಮತ್ತೊಂದು ಆವರ್ತಿ ಈ ಸಮಯಕ್ಕಾಯನಿಗೆ ಸ್ತೋತ್ರ, ನಿನ್ನ ಪ್ರಸನ್ನತೆಗಾಯನಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ ನಮ್ಮೆಲ್ಲರೊಂದಿಗೆ, ಆರಾಧನೆ ಭಾಗಿಯಾಗಿರೋದು ಪ್ರತಿಯೊಬ್ಬರೊಂದಿಗೆ, ಇಡೀ ಮನುಕುಲದೊಂದಿಗೆ, ಇಡೀ ಸೃಷ್ಟಿಯೊಂದಿಗೆ ಎಂದಾಗಿರಲಿ. ಆಮೇಲೆ ಥ್ಯಾಂಕ್ ಯು ಸೊ ಮಚ್. ದೇವರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಖಂಡಿತವಾಗಿ ಈ ವಾಕ್ಯ ಅನೇಕರಲ್ಲಿ ಮಾತನಾಡಲಿಕ್ಕಿದೆ. ದಯಮಾಡಿ ವಾಕ್ಯವನ್ನು ಹಂಚಿರಿ. ದೇವರು ನಿಮ್ಮೆಲ್ಲರನ್ನು ಹೇಳುವಾಗ ಆಶೀರ್ವದಿಸಲಿ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ಬ್ಲೆಸ್ಡ್ ಡೇ. ಬಾಯ್.